ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಹಾಗೆ ನೀವು ಇನ್ನೂ ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ. ದಯವಿಟ್ಟು ವಿಡಿಯೋಗಳನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲೇ ಕಾಣ್ತಾ ಇರೋಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಕಡೆ ದಿಶಾನೇ ದೀಪ ಅನ್ನೋ ಒಂದು ಸತ್ಯ ಅರಿವಾಗ್ತಾ ಇರುತ್ತೆ ಚಿರುಗೆ. ಇದನ್ನ ನೋಡಿ ತುಂಬಾ ಖುಷಿ ಪಟ್ಟಿರ್ತಾರೆ. ಹಾಗೆ ಸ್ವಲ್ಪ ಕೋಪ ಕೂಡ ಮಾಡ್ಕೊಂಡಿರ್ತಾರೆ. ಹಾಗೆ ಇದನ್ನೆಲ್ಲನೂ ಕೂಡ ನಾನು ತಿಳ್ಕೊಂಡಿದ್ದೀನಿ ಅನ್ನೋ ಸತ್ಯ ಯಾವುದೇ ಕಾರಣಕ್ಕೂ ಕೂಡ ಗೊತ್ತಾಗಬಾರ್ದು. ಹೀಗೆ ಪ್ರೀತಿಯಿಂದ ನಾನು ಆಟ ಆಡಿಸ್ತೀನಿ ಅಂತ ಅಂದ್ಬಿಟ್ಟು ಚಿರು ಅವರು ಅಂದ್ಕೊತಾ ಇರ್ತಾರೆ. ಆದರೆ ದೀಪ ಹತ್ರ ಸ್ವಲ್ಪ ಗೊಂದಲವಾಗಿ ಮಾತಾಡ್ತಾ ಇರೋವಾಗ ದೀಪಗೆ ತುಂಬನೇ ಕನ್ಫ್ಯೂಷನ್ ಆಗ್ತಾ ಇರುತ್ತೆ. ಯಾಕೆ ಹೀಗೆ ಚಿರು ಅವ್ರು ಈ ರೀತಿ ಮಾತಾಡ್ತಾ ಇದ್ದಾರಲ್ಲ, ಏನಾಗ್ತಿರ್ಬೋದು, ಏನಾದರೂ ನನ್ನ ಮೇಲೆ ಸ್ವಲ್ಪ ಡೌಟ್ ಬಂದಿರ್ಬೋದಾ, ಹಾಗೆ ಅವ್ರ ನಡವಳಿಕೆ ನೋಡ್ತಾ ಇದ್ರೆ ನನಗೆ ತುಂಬಾ ಡೌಟ್ ಬರ್ತಾ ಇದೆ ಅಂತ ಅಂದ್ಬಿಟ್ಟು ದೀಪ ಅವರು ಅಂದ್ಕೊತಾ ಇರ್ತಾರೆ. ಆದರೆ ಚಿರು ಅವರು ತುಂಬಾ ಸತಾಯಿಸ್ತಾ ಇರ್ತಾರೆ. ಯಾಕೆ ಈ ರೀತಿ ಎಲ್ಲ ಮಾಡಿಬಿಟ್ರು ಇವರು, ಅದಲ್ಲದೆ ನಾನು ಏನು ನಿಮಗೆ ದ್ರೋಹ ಮಾಡಿದ್ದೆ, ಇಷ್ಟು ದಿನ ನಾನು ತುಂಬಾ ಕೊರಗ್ತಾ ಇದೆ, ಇವ್ರ ಹತ್ರ ಕೂಡ ನಾನು ಕೇಳ್ಕೊಂಡಿದ್ದೀನಿ, ಇಷ್ಟೆಲ್ಲ ನಾನು ಕೊರಗ್ತಾ ಇದ್ದೀನಿ, ದೀಪ ಇಲ್ಲ ಅನ್ನೋದಾದರೆ ನನ್ನ ಜೀವನನೇ ಇಲ್ಲ ಅಂತಲೂ ಕೂಡ ಹೇಳ್ಕೊಂಡಿದ್ದೀನಿ, ತುಂಬಾ ನೋವನ್ನು ಅನುಭವಿಸ್ತಾ ಇದೆ, ಆದರೆ ಇವರು ಏನು ಕೂಡ ಹೇಳ್ಕೊಳ್ಳಿಲ್ವಲ್ಲ ಅಂತ ಅಂದ್ಬಿಟ್ಟು ಚಿರು ಅವರು ಅಂದ್ಕೊತಾ ಇರ್ತಾರೆ. ಈ ಕಡೆ ನರಸಿಂಹನ ಮನೆಗೆ ಆಲ್ರೆಡಿ ಕನಿಕಾ ಕೂಡ ಎಂಟ್ರಿ ಕೊಟ್ಟಿರ್ತಾರೆ. ಕನಿಕಾಗೆ ನರಸಿಂಹನ ಮೇಲೆ ತುಂಬಾ ಪ್ರೀತಿ ಇರುತ್ತೆ. ಹಾಗೆ ಹೇಗಾದರೂ ಮಾಡಿ ನಾನು ನರಸಿಂಹನ ಒಲಿಸ್ಕೋಬೇಕು ಅಂತ ಅಂದ್ಬಿಟ್ಟು ತುಂಬಾ ಸ್ಕೆಚ್ ಕೂಡ ಹಾಕ್ತಾ ಇರ್ತಾರೆ. ಆದರೆ ನರಸಿಂಹ ಒಂದು ಕಂಡೀಷನ್ ಕೂಡ ಹಾಕ್ತಾರೆ. ನೋಡು ಸಂಜನಾ, ನಾನು ಇವ್ರ ಹತ್ರ ಟ್ಯೂಷನ್ಗೆ ಹೋಗಬೇಕು, ಹಾಗೆ ನಾನು ಚೆನ್ನಾಗಿ ಓದಿ ಪಾಸ್ ಆಗಬೇಕು ಅಂತ ಅಂದರೆ ನನ್ನ ಹತ್ರ ಒಂದು ಹೇಳ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಸಂಜನಾ, ಏನು ನರಸಿಂಹ, ನೀನು ಏನೇ ಹೇಳಿದ್ರು ಕೂಡ ನಾನು ಮಾಡ್ತೀನಿ, ಒಟ್ಟಾರೆ ನೀನು ಚೆನ್ನಾಗಿ ಓದ್ಬಿಟ್ಟು ಪಾಸ್ ಆಗಿಬಿಟ್ಟು ಒಳ್ಳೆ ಆಫೀಸರ್ ಆಗಬೇಕು, ನಂಗೆ ಅಷ್ಟೇ ಸಾಕು ಅಂತ ಅಂದ್ಬಿಟ್ಟು ಸಂಜನಾ ಹೇಳಿದಾಗ ನರಸಿಂಹ ಹೇಳ್ತಾರೆ, ನೋಡು ಸಂಜನಾ, ನಾನು ಓದಿ ಪಾಸ್ ಆಗೋದು ನನಗೆ ಗೊತ್ತಿದೆ, ನಾನು ಚೆನ್ನಾಗಿ ಓದ್ಕೊತೀನಿ, ಹಾಗೆ ನೀನು ಈ ಮನೆ ಬಿಟ್ಟು ಹೋಗೋದಾದರೆ ಮಾತ್ರ ನಾನು ಚೆನ್ನಾಗಿ ಓದ್ತೀನಿ ಅಂತ ಹೇಳಿಬಿಡ್ತಾರೆ. ಅದು ಸಂಜನಾ, ಸರಿ ಆಯಿತು ನರಸಿಂಹ, ನೀನು ಚೆನ್ನಾಗಿರ್ತೀಯ, ನಾನು ಈ ಮನೆ ಬಿಟ್ಟು ಹೋಗೋದಾದರೆ ಅಂತ ಅಂದರೆ ನಾನು ಅದಕ್ಕೂ ರೆಡಿ, ಒಟ್ಟಾರೆ ನೀನು ಚೆನ್ನಾಗಿ ಓದಿ ಪಾಸ್ ಆಗಬೇಕು ಅಷ್ಟೇ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ನರಸಿಂಹ ಕಂಡೀಷನ್ಗೆ ಒಪ್ಕೊಳ್ತಾರೆ. ಈ ಕಡೆ ಕನಿಕಾ ಖುಷಿ ಪಡ್ತಾ ಇರ್ತಾರೆ. ಹೇಗೋ ನನ್ನ ದಾರಿಗೆ ಸಂಜನಾ ಅವರು ಅಡ್ಡದಾರಿಯಾಗಿದ್ದರು, ಆದರೆ ಇವಾಗ ಒಳ್ಳೆಯದೇ ಆಯ್ತಲ್ಲ, ನನ್ನ ಪ್ಲ್ಯಾನನ್ನು ನಾನು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಒಳ್ಳೆ ಟೈಮ್ ಬಂದಿದೆ ಅಂತ ಅಂದ್ಬಿಟ್ಟು ಕನಿಕಾ ಖುಷಿ ಪಡ್ತಾ ಇರ್ತಾರೆ. ಆದರೆ ಈ ಕಡೆ ಸಂಜನೆಗೆ ಸ್ವಲ್ಪ ನೋವಾಗ್ತಾ ಇರುತ್ತೆ. ಯಾಕೆ ಈ ರೀತಿ ನರಸಿಂಹನನ್ನು ಅರ್ಥನೇ ಮಾಡ್ಕೊಳ್ತಲ್ವಲ್ಲ, ಅವಾಗೇನೋ ನಾನು ಈ ರೀತಿ ಕೆಟ್ಟದಾಗಿ ನಡ್ಕೊಂಡಿರ್ಬೋದು, ಬಟ್ ಇವಾಗ ನಾನು ನರಸಿಂಹನ ತುಂಬಾ ಪ್ರೀತಿಯಿಂದ ನಾನು ಪ್ರೀತಿಸ್ತಾ ಇದ್ದೀನಿ, ಇನ್ನು ಮುಂದೆ ಆದರೂ ನಾನು ಚೆನ್ನಾಗಿರಬೇಕು, ನರಸಿಂಹನಿಗೆ ಒಳ್ಳೆ ತಕ್ಕಂತೆ ಹೆಂಡತಿ ಆಗಬೇಕು ಅಂತ ಭಾವಿಸ್ತಾ ಇದ್ದೀನಿ. ಬಟ್ ಇವಾಗ ಅವ್ರು ಅರ್ಥನೇ ಮಾಡ್ಕೊಳ್ತಾರಲ್ಲ, ಮೊದಲು ಓದಿ ಪಾಸ್ ಮಾಡ್ಕೊಳ್ಳಿ, ಆವಾಗ ಏನಾದರೂ ಇದ್ರೂ ಕೂತ್ಕೊಂಡು ಮಾತಾಡೋಣ ಅಂತ ಅಂದ್ಬಿಟ್ಟು ಸಂಜನಾ ಅವರು ಹೋಗ್ತಾರೆ. ಈ ಕಡೆ ದೀಪನ ಹೇಗಾದರೂ ಮಾಡಿ ನಾನು ಮನವೊಲಿಸ್ಕೋಬೇಕು ಅಂತ ಅಂದ್ಬಿಟ್ಟು ಚಿರು ಅವರು ತುಂಬಾ ಕಾಡಿಸ್ತಾ ಇರ್ತಾರೆ. ಎಲ್ಲರೂ ಕೂಡ ಕುತ್ಕೊಂಡು ಊಟ ಮಾಡ್ತಾ ಇರ್ತಾರೆ. ಊಟ ಮಾಡಿದ ತಕ್ಷಣ ಚಿರು ಅವರು ಒಂದು ಮಾತು ಹೇಳ್ತಾರೆ, ನೋಡಿ ಎಲ್ರಿಗೂ ಒಂದು ಸತ್ಯ ಹೇಳ್ತೀನಿ, ನಾನು ಇನ್ನು ಮುಂದೆ ತುಂಬಾ ದೊಡ್ಡ ತಪ್ಪನ್ನು ಮಾಡ್ತಾ ಇದ್ದೆ, ಇನ್ನು ಮುಂದೆ ಆ ತಪ್ಪನ್ನು ನಾನು ಮಾಡೋದಿಲ್ಲ. ಯಾಕೆ ಅಂತ ಅಂದರೆ ನಾನು ದಿಶಾನ ಹೆಂಡತಿ ಅಂತ ಒಪ್ಕೊಂಡೇ ಇರಲಿಲ್ಲ, ಆದರೆ ಇವಾಗ ನನಗೆ ಅನ್ನಿಸ್ತಾ ಇದೆ, ನಾನು ಸತ್ತೋರ ಬಗ್ಗೆ ಯೋಚನೆ ಮಾಡೋದು ತಪ್ಪಾಗ್ಬಿಡುತ್ತೆ, ದೀಪ ಬಗ್ಗೆ ತುಂಬಾ ಕೊರಗ್ತಾ ಇದ್ದೀನಿ, ಆದರೆ ನಾನು ದಿಶಾನ ಮತ್ತೆ ಒಪ್ಕೊಂಡು ನಾನು ಅವ್ರ ಜೊತೆ ಸಂಸಾರ ಶುರು ಮಾಡಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಚಿರು ಅವರು ಹೇಳ್ತಾ ಇರ್ತಾರೆ. ಹಾಗೆ ಅಲ್ಲೇ ಇದ್ದಿದ್ದ ದೀಪ ಕಾಲನ್ನು ಹಿಡ್ಕೊಂಡು ಸ್ವಲ್ಪ ಹಂಗೆ ಕಾಡಿಸ್ತಾ ಇರ್ತಾರೆ. ಈ ಕಡೆ ದೀಪಗೆ ಒಂಥರ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾ ಇರುತ್ತೆ. ಯಾಕೆ ಈ ರೀತಿ ನಡ್ಕೊಳ್ತಾ ಇದ್ದಾರೆ ಚಿರಾಗ್ ಅವರು, ಅಕಸ್ಮಾತ್ ಏನಾದರೂ ನಾನೇ ದೀಪ ಅನ್ನೋ ಸತ್ಯ ಏನಾದರೂ ಗೊತ್ತಾಗ್ಬಿಡ್ತಾ, ಇವ್ರು ಈ ರೀತಿ ನಡ್ಕೊಂಡವ್ರು ಅಲ್ವೇ ಇಲ್ವಲ್ಲ ಅಂತ ಅಂದ್ಬಿಟ್ಟು ಥಿಂಕ್ ಮಾಡ್ತಾ ಇರ್ತಾರೆ. ಆದರೆ ಇದನ್ನೆಲ್ಲನೂ ಕೂಡ ನೋಡಿ ಚಿರಾಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ದೀಪನ ನಾನು ಚೆನ್ನಾಗಿ ಕಾಡಿಸ್ತಾ ಇದ್ದೀನಲ್ವ, ಇನ್ನು ಮುಂದೆ ನಾನು ಇದೇ ರೀತಿ ನಾನು ಕಾಡಿಸ್ಬೇಕು, ಅವ್ರು ನನ್ನನ್ನು ಇಷ್ಟೊಂದು ದಿನ ಸತಾಯಿಸಿದ್ದಾರೆ, ಅದು ಅಲ್ಲದೆ ನಾನು ಇನ್ಮೇಲಿಂದ ದೀಪ ಜೊತೆ ಚೆನ್ನಾಗಿರಬೇಕು, ಸಂಸಾರ ಶುರು ಮಾಡಬೇಕು ಅಂತ ಅಂದ್ಬಿಟ್ಟು ತುಂಬಾ ಖುಷಿ ಪಡ್ಕೊಂಡು ಅವರು ಒಳೊಳಗೆ ನಗ್ತಾ ಇರ್ತಾರೆ. ಇದನ್ನು ನೋಡ್ತಾ ಇದ್ದ ಸೌಂದರ್ಯಗೆ ಶಾಕ್ ಆಗುತ್ತೆ. ಏನಿದು ಚಿರು ಈ ರೀತಿ ಹೇಳ್ತಾ ಇದ್ದಾನಲ್ಲ, ಯಾವುದೇ ಕಾರಣಕ್ಕೂ ಕೂಡ ದಿಶಾನ ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ತಿದ್ದ, ಇವಾಗ ಸಂಸಾರ ಶುರು ಮಾಡಬೇಕು ಅಂತ ಹೇಳ್ತಾ ಇದ್ದಾನಲ್ಲ, ಇಲ್ಲಿ ಏನೋ ಒಂದು ಮಿಸ್ ಆಗಿದೆ, ನಾನು ಅದನ್ನು ಕಂಡು ಹಿಡಿಲೇಬೇಕು, ಅಕಸ್ಮಾತ್ ಏನಾದರೂ ನಾನೇ ಗುರುನ ಸಾಯಿಸಿದ್ದು ಅಂತ ಏನಾದರೂ ಗೊತ್ತಾಗ್ಬಿಡ್ತಾ ಅಂತ ಅಂದ್ಬಿಟ್ಟು ಸೌಂದರ್ಯ ಶಾಕ್ ಆಗಿರ್ತಾರೆ. ಈ ಕಡೆ ಚಿರಾಗ್ ಕೂಡ ಒಂದು ಕಣ್ಣು ಇಟ್ಟಿರ್ತಾರೆ ಸೌಂದರ್ಯ ಮೇಲೆ. ಯಾಕೆ ಅಂತಂದರೆ ಆಲ್ರೆಡಿ ಫ್ರೆಂಡ್ ಕೂಡ ಹೇಳಿರ್ತಾರೆ, ನಿಮ್ಮ ಅತ್ತಿಗೆ ಮೇಲೆ ನಂಗೆ ತುಂಬಾ ಡೌಟ್ ಇದೆ, ಗುರು ಅವರು ಇದ್ದಂಥ ಒಂದು ಜಾಗದಲ್ಲೇ ಅವರ ಒಂದು ಫೋನ್ ಕೂಡ ಅಲ್ಲೇ, ಅವ್ರದ್ದು ಲೊಕೇಶನ್ ಕೂಡ ಅಲ್ಲೇ ಇತ್ತು ಅಂತ ಹೇಳಿದಾಗ ಚಿರು ಅವರು ಸ್ವಲ್ಪ ನಂಬಿರೋದಿಲ್ಲ. ಆದರೆ ಚಿರುಗೆ ಮತ್ತೆ ಡೌಟ್ ಬರ್ತಾ ಇರುತ್ತೆ. ಸೌಂದರ್ಯ ಯಾವುದೇ ಒಂದು ನೋವಲ್ಲೂ ಇರೋದೇ ಇಲ್ಲ, ತುಂಬಾ ಖುಷಿಯಾಗಿರ್ತಾರೆ. ಅದರಿಂದ ಸೌಂದರ್ಯಗೂ ಕೂಡ ತುಂಬಾ ಅನ್ನಿಸ್ತಾ ಇರುತ್ತೆ, ಇಲ್ಲ ಹೇಗೋ ಏನೋ ಒಂದು ವಿಷಯ ಗೊತ್ತಾಗ್ಬಿಟ್ಟಿದೆ, ಅದಕ್ಕೆ ಈ ರೀತಿ ನಡ್ಕೊಳ್ತಾ ಇದ್ದಾನೆ ಚಿರಾಗು, ಇನ್ನು ಮುಂದೆ ನಾನು ತುಂಬಾ ಕೇರ್ಫುಲ್ಲಾಗಿರಬೇಕು, ಹಾಗೆ ನಾನು ತುಂಬಾ ಚೆನ್ನಾಗಿ ನಾಟಕ ಆಡಬೇಕು, ಆವಾಗಲೇ ನಾನು ಚಿರು ಮನಸ್ಸನ್ನು ಒಲ್ಸೋಕ್ಕಾಗೋದು ಅಂತ ಅಂದ್ಬಿಟ್ಟು ಸೌಂದರ್ಯ ಅವರು ಅನ್ಕೊತಾ ಇರ್ತಾರೆ. ಈ ಕಡೆ ದೀಪಾಗೆ ಸ್ವಲ್ಪ ಕ್ವಶನ್ಗಳು ಕಾಡ್ತಾ ಇರುತ್ತೆ, ಅಲ್ಲ ಚಿರಾಗು ಯಾವುದೇ ಕಾರಣಕ್ಕೂ ಕೂಡ ನನ್ನನ್ನು ಒಪ್ಕೊಳ್ಳೋದಿಲ್ಲ ಅಂತ ಅಂದ್ಕೊಂಡಿದ್ದೆ,
ಇವರು ದೀಪ ಮೇಲೆ ಇಟ್ಟಿದ್ದ ನಂಬಿಕೆ ಪ್ರೀತಿ ಇಷ್ಟೇನಾ ಅಂತ ತುಂಬಾ ನೋವನ್ನು ಅನುಭವಿಸ್ತಾ ಇರ್ತಾರೆ. ಆದರೆ ಚಿರುಗೆ ಯಾವುದೇ ಕಾರಣಕ್ಕೂ ಕೂಡ ಅನ್ನಿಸ್ತಾ ಇರುತ್ತೆ, ಇಲ್ಲ ನಾನಂತೂ ದೀಪನ ಕಳ್ಕೊಂಡಿಲ್ಲ, ದೀಪ ನನ್ನ ಮನೆಯಲ್ಲೇ ಇದ್ದಾರೆ, ದೀಪನ ನಾನು ತುಂಬಾ ಪ್ರೀತಿನ ನೋಡ್ಕೋಬೇಕು ಅಂತ ಅಂದ್ಬಿಟ್ಟು ಅವರು ಕೂಡ ಖುಷಿ ಪಡ್ತಾನೆ ಇರ್ತಾರೆ. ಅದೇ ರೀತಿ ಚಿರು ಅವರು ಹಾಗೆ ದೀಪ ಅವರು ಇದ್ದಂಥ ದಿನಗಳನ್ನೆಲ್ಲ ಕೂಡ ನೆನ್ಕೊತಾ ಇರ್ತಾರೆ. ಹಾಗೆ ದಿಶಾ ಪಕ್ಕ ಹೋಗಿ ಮಲ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಚಿರು ಅವರು ಹೋಗ್ತಾ ಇರ್ತಾರೆ. ದಿಶಾಗೆ ಶಾಕ್ ಆಗುತ್ತೆ, ಯಾಕೆ ಈ ರೀತಿ ನಡ್ಕೊಳ್ತಾ ಇದ್ದಾರೆ ಚಿರಾಗ್ ಅವರು, ಇವ್ರು ನನ್ನ ಮುಡ್ತಾ ಇದ್ದಾರೆ ಅಂತ ಅಂದರೆ ಇವರು ದೀಪನ ಮರ್ತಿರ್ಬೋದಾ, ಅಕಸ್ಮಾತ್ ದೀಪ ಮೇಲಿದ್ದು ಪ್ರೀತಿ ಫೇಕಾ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾನೆ ಇರ್ತಾರೆ. ಆದರೆ ಚಿರಾಗ್ ಅವರು ದೀಪ ಕಣ್ಗಳನ್ನೇ ನೋಡ್ತಾನೆ ಇರ್ತಾರೆ. ಕಣ್ಗಳನ್ನ ನೋಡಿ ಅವರು ನನ್ನ ದೀಪ ನಾನು ತೀರಿ ಹೋಗಿದ್ದಾಳೆ ಅಂತ ನಾನು ಅಂದ್ಕೊಂಡಿದ್ದೆ, ಬಟ್ ಇವಾಗ ನನ್ನ ದೀಪ ನನ್ನ ಎದುರುಗಡೆನೇ ಇದ್ದಾಳೆ, ನಾನು ಇವರನ್ನು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೆ, ಇನ್ನು ಮುಂದೆ ಆ ರೀತಿ ನಾನು ಮಾಡೋದಕ್ಕೆ ಚಾನ್ಸೇ ಇಲ್ಲ, ನಾನು ಇವರನ್ನು ನೋಡ್ತಾನೆ ಇರ್ತೀನಿ, ಹಾಗೆ ಇವ್ರ ಜೊತೆ ನನ್ನ ಪ್ರೀತಿನ ಸಂಸಾರ ಶುರು ಮಾಡಲೇಬೇಕು ಅಂತ ಅಂದ್ಬಿಟ್ಟು ನೋಡ್ತಿದ್ದಾಗ ಈ ಕಡೆ ದೀಪಾಗೆ ತುಂಬಾ ನೋವಾಗ್ತಾ ಇರುತ್ತೆ. ಯಾಕೆ ಈ ರೀತಿ ಆಗ್ತಾ ಇದೆಯಲ್ಲ, ನನಗೆ ಈ ರೀತಿ ಆಗಬೇಕಾ, ಇಲ್ಲ ನಾನೇ ಏನಾದರೂ ಚಿರುವನ್ನು ತಪ್ಪಾಗಿ ತಿಳ್ಕೊಂಡಿದ್ನೋ ಅನ್ನೋ ಒಂದು ತುಂಬಾ ಕ್ವಶನ್ಗಳು ಅವ್ರ ಮೈಂಡಲ್ಲಿ ಓಡ್ತಾ ಇರುತ್ತೆ. ಇಲ್ಲಿಗೆ ಸಂಚಿಕೆ ಕೂಡ ಮುಕ್ತಾಯವಾಗುತ್ತೆ. ನೀವು ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.